ಕ್ಯಾಂಪಸ್ನಲ್ಲಿ ಪ್ಲೇಸ್ಮೆಂಟ್ಗಳ ಸಮಯದಲ್ಲೆಲ್ಲ ಯಾರಿಗಾದರೂ ನೌಕರಿ ಸಿಕ್ಕರೆ ತಕ್ಷಣ ಶರೆ ಪಾರ್ಟಿ ನಡೀತಿತ್ತು. ಮತ್ತೆ ಆ ಪ್ಲೇಸ್ಮೆಂಟ್ ಸೀಸನ್ ಜುಲೈನಿಂದ ಶುರುವಾಗಿ ಮುಂದಿನ ವರ್ಷ ಏಪ್ರಿಲ್ವರೆಗೂ ನಡೀತಿತ್ತು. ಈ ಹುಡುಗರಿಗೆ ನೌಕರಿಗಳು ವರ್ಷ ಪೂರ್ತಿ ಸಿಗ್ತಾ ಇರೋದ್ರಿಂದ ಪಾರ್ಟಿಗಳು ನಡೀತಾ ಇವೆ. ಮತ್ತೆ ಪಾರ್ಟಿಗಳಲ್ಲಿ ಇದೇ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಅಭ್ಯಾಸ ಮಾಡಿಕೊಂಡಿದ್ರು. ಕೆಲವು ಪಳಗಿದವರು ಮೊದಲೇ ಅಭ್ಯಾಸ ಮಾಡಿಕೊಂಡಿದ್ರು. ಹೋಗಿ ಅವರಿಗೆ ಶುಭಾಶಯ ತಿಳಿಸಿ ಏನಾದರೂ ತಿನ್ನೋಕೆ ಕುಡಿಯೋಕೆ ಇದ್ರೆ ಕುಡಿದು ತಮ್ಮ ಕೆಲಸಕ್ಕೆ ಹೊರಡೋದು. ಆದರೆ ಕೆಲವರಿಗೆ ಅದರಲ್ಲಿ ಮತ್ತೆ ಇರುತ್ತಿತ್ತು. ಸಾಮಾನ್ಯವಾಗಿ ಇವರು ಮುಂಚೆ ಕುಡಿಯದವರು, ಕುಣಿಯೋಕೆ ಶುರು ಮಾಡ್ತಿದ್ರು, ನಾಟಕ ಮಾಡ್ತಿದ್ರು. ಇವರು ನೌಕರಿ ಸಿಗದವರು, ಹೇಗಾದ್ರೂ ಮಾಡಿ ತಮ್ಮ ಸಿಟ್ಟನ್ನ ಹೊರಹಾಕಬೇಕು ಅಲ್ವಾ? ಹಾಗಾಗಿ ಇವರಿಗೆ ನಾವು ವಸೂಲಿ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ವಿ. ಯಾರು ತಾನು ನಶೆಯಲ್ಲಿ ಇದ್ದಾನೆ ಅಂತ ಹೆಚ್ಚು ತೋರಿಸ್ತಿದ್ರೋ ಸ್ವಲ್ಪ ಹೊತ್ತು ಸಹಿಸಿಕೊಳ್ಳಲಾಗ್ತಿತ್ತು, ಆಮೇಲೆ ಹೊಡಿತಿದ್ವಿ. ಯಾಕಂದ್ರೆ ಈ ವಿಷಯ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಯಾರಿಗೂ ಏರೋದಿಲ್ಲ, ಅಥವಾ ನೀನು ಎಷ್ಟು ಬಯಸ್ತೀಯೋ ಅಷ್ಟು ಮಾತ್ರ ಏರುತ್ತೆ. ನಶೆ ಕೂಡ ಏರೋಕೆ ನಿನ್ನ ಅನುಮತಿ ಕೇಳುತ್ತೆ. ಅನುಮತಿ ಕೊಟ್ರೆ ಏರುತ್ತೆ, ಕೊಡದೆ ಇದ್ರೆ ಏರಲ್ಲ.